ವಾದಗಳ ಸೆರೆ ಬಿಡಿಸಿ ಭೇದಗಳ ತೆರೆ ಸರಿಸಿ, ವಾದಗಳ ಸೆರೆ ಬಿಡಿಸಿ ಭೇದಗಳ ತೆರೆ ಸರಿಸಿ, ತೆರೆದು ಬಿಡು ಹೃದಯ ದ್ವಾರ, ಬರಲಿ ಬಿಡು ಕದಿರ ನೇರ. ವಾದಗಳ ಸೆರೆ ಬಿಡಿಸಿ ಭೇದಗಳ ತೆರೆ ಸರಿಸಿ, ತೆರೆದು ಬಿಡು ಹೃದಯ ದ್ವಾರ, ಬರಲಿ ಬಿಡು ಕದಿರ ನೇರ. ಹಳ್ಳಿ ಹಳ್ಳಿಯ ಬದಿಯ ಹಳ್ಳ ಕೊಳ್ಳವೆಯ ಮುನೆ, ಹಳ್ಳಿ ಹಳ್ಳಿಯ ಬದಿಯ ಹಳ್ಳ ಕೊಳ್ಳವೆಯ ಮುನೆ, ಜೀವನದಿಯಾದಾಳು ಭಾವಜಲವೆರೆದಾಗ, ದನಗಾಹಿ ಬಾಲಕರು ದನಗಾಹಿ ಬಾಲಕರು, ರಾಷ್ಟ್ರರಥ ಚಾಲಕರು, ಆದಾರು ಬೆಳೆದಾರು ಧ್ಯೇಯ ಜಲವೆರೆದಾಗ. ವಾದಗಳ ಸೆರೆ ಬಿಡಿಸಿ ಭೇದಗಳ ತೆರೆ ಸರಿಸಿ, ವಾದಗಳ ಸೆರೆ ಬಿಡಿಸಿ ಭೇದಗಳ ತೆರೆ ಸರಿಸಿ, ತೆರೆದು ಬಿಡು ಹೃದಯ ದ್ವಾರ, ಬರಲಿ ಬಿಡು ಕದಿರ ನೇರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಆಶ್ರಯದಲ್ಲಿ ನಡೆದ ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟಗಾರರ ನೆನಪು ಸರಣಿ ಕಾರ್ಯಕ್ರಮದ ಕೊನೆಯ ದಿವಸವಾದ ಇವತ್ತು ಡಾಕ್ಟರ್ ವಿಜಯ್ ಪೂಣಚ್ಚ ಇವರು ಉಪನ್ಯಾಸ ನೀಡಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರ ಸ್ಥಾನದಲ್ಲಿ ಶ್ರೀ ಅನಿಂದಿತ್ ಗೌಡ ಕೊಚ್ಚಿ ಇವರು ಅಮರಸುಳ್ಯ ಹೋರಾಟದ ನಂತರದ ದಿವಸಗಳ ಬಗ್ಗೆ ಮಾತನಾಡಲಿದ್ದಾರೆ. ಶ್ರೀ ಅನಿಂದಿತ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ ಸ್ನೇಹಿತರೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಆಯೋಜಿಸಿರುವ ಈ ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟದ ನೆನಪು ಎಂಬ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಅನಿಂದಿತ್. ಈ ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟದ ನಂತರದ ದಿವಸಗಳು ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡಲಿದ್ದೇನೆ. ಈ ಒಟ್ಟು ಇದರಲ್ಲಿ ಸ್ವಲ್ಪ ಡೆಪ್ತಿಗೆ ಹೋಗಲಿಕ್ಕೆ ಮುಂಚೆ ಈ ಟಾಪಿಕ್ ಬಗ್ಗೆ ಯಾಕೆ ಮುಚ್ಚಿಟ್ರು? ಈಗ ನೋಡಿ, ಬೇರೆ ಎಲ್ಲ ಘಟನೆಗಳ ಬಗ್ಗೆ ನಾವು ನೋಡಿದ್ದೇವೆ, ಕೇಳಿದ್ದೇವೆ, ಮೇನ್ ಸ್ಟ್ರೀಮ್ ಪುಸ್ತಕಗಳಲ್ಲಿ, ನಮ್ಮ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಇತ್ಯಾದಿಗಳಲ್ಲಿ ಓದಿದ್ದೇವೆ. ಆದರೆ ಈ ಟಾಪಿಕ್ ಬಗ್ಗೆ ಹೊರಗೆ ಬಿಡಿ, ಈ ಸುಳ್ಯ ಅಂತಲ್ಲ, ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ ನೋಡಿ. ಸೊ ನಮ್ಮ ಪಾಯಿಂಟ್ ಶುರುವಾಗುವುದು ಇಲ್ಲಿಂದಲೇ. ಯಾವುದು ಈ ಅವೇರ್ನೆಸ್ ಇಲ್ಲ ಅಂತ ಹೇಳಿದಲ್ಲ. ಸೊ ದೀಸ್ ಆರ್ ಆಲ್ ಡೆಲಿಬರೇಟ್ ಅಟೆಂಪ್ಟ್ಗಳು ನೋಡಿ. ಯಾಕೆ ಡೆಲಿಬರೇಟ್ ಅಟೆಂಪ್ಟ್ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮುಂಚೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಹೇಳಿದರು, ಅದನ್ನು ಕ್ಲಿಯರಾಗಿ ಅದೇ ಕೋರ್ಟಲ್ಲಿ ನಾನು ಹೇಳುವುದಿಲ್ಲ, ಅವರು ಹೇಳಿದ್ದನ್ನು ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದೇ ಈ ಮೆನ್ ಅಂದರೆ ಮನುಷ್ಯರು, ವಸ್ತುಗಳು, ಇದನ್ನೆಲ್ಲ ಹಿಡ್ಕೊಂಡು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವುದಲ್ಲ, ಅದರ ಹಿಂದೆ ಒಂದು ಉದ್ದೇಶ ಅಥವಾ ಸಂಕಲ್ಪ ಅಂತ ಹೇಳ್ಬೋದು. ಆ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಇರ್ತದಲ್ಲ, ಅದು ಮುಖ್ಯವಾದದ್ದು. ಸೊ ಅದನ್ನು ನಾವು ಇಲ್ಲಿ ಗಮನ ವಹಿಸಬೇಕಾಗ್ತದೆ. ಆ ವಿಷಯದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗ್ತದೆ. ಯಾವುದರಲ್ಲಿ? ಅಮರಸುಳ್ಯದಲ್ಲಿ. ಅದನ್ನು ಕೇವಲ ಒಂದು ದರೋಡೆ ಅಂತೆ, ಮತ್ತೊಂದು ದಂಗೆ, ಕಾಟಕಾಯಿ, ಲೂಟಿ ಎಟ್ಸೆಟ್ರಾ ಅದರ ಬಗ್ಗೆ ಹೇಳಿದ್ದಾರೆ. ಆದರೆ ಇದರ ನಿಜವಾದ ಇದು ಸ್ವರೂಪ ಯಾವುದು? ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವುದನ್ನು ಎಲ್ಲೂ ಕೂಡ ಪ್ರೊಜೆಕ್ಟ್ ಮಾಡಲಿಲ್ಲ. ಇದನ್ನು ಯಾಕೆ ನಾವು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಹೇಳಿದರೆ, ಮೊಟ್ಟ ಮೊದಲನೆಯದ್ದು ಇದು ಈ 1837 ಅಮರಸುಳ್ಯ ನಡೆದದ್ದು. 34 ಇಯರ್ನಲ್ಲಿ ಬ್ರಿಟಿಷರ ಪ್ರವೇಶ ಇಲ್ಲಿಗಾಗುವುದು. ಆ ಟೈಮ್ನಲ್ಲಿ ಈ ಮೈಸೂರು ಸ್ಟೇಟ್ ಅಂತ ಯಾವುದಿತ್ತ ಅದರ ಯಾರು ಕಮಿಷನರ್
ಲೆಫ್ಟಿನೆಂಟ್ ಕರ್ನಲ್ ಸರ್ ಮಾರ್ಕ್ ಕಬ್ಬನ್ ಅಂತ ಹೇಳುವವರು ಈ ಒಬ್ಬ ಕಾಟನ್ ಅಂತ ಹೇಳುವವ ಆಂಗ್ಲ ಇದರ ಬಗ್ಗೆ ರಿಪೋರ್ಟ್ ಮಾಡಿದ್ದ, ಯಾವುದು ಅಮರಸುಳ್ಯ ಘಟನೆ ಬಗ್ಗೆ. ಸೊ ಅವನು ಅದರಲ್ಲಿ ರಿಪೋರ್ಟ್ ಮಾಡಿದ ಬಗ್ಗೆ ಇವರೊಂದು ಕಮೆಂಟ್ ಹೇಳ್ತಾರೆ. ಇದು ರೆಕಾರ್ಡ್ ಆದಂಥ ವಿಷಯ, ಇದು ಫಿಕ್ಷನ್ ಅಥವಾ ಯಾರೋ ಕಟ್ಟಿದ ಕತೆ ಅಲ್ಲ. ಸರ್ ಲೆಫ್ಟಿನೆಂಟ್ ಕರ್ನಲ್ ಸರ್ ಮಾರ್ಕ್ ಕಬ್ಬನ್ ಅವರು ಹೇಳುವುದು, ದೇರ್ ಡಿಸೈನ್ ವಾಸ್ ಟು ಓವರ್ ಥ್ರೋ ದ ಬ್ರಿಟಿಷ್ ಅಥಾರಿಟಿ ಅಂತ. ಹಾಗಾದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಈ ಒಂದು ಘಟನೆ, ಇದರ ಪರಿಣಾಮಗಳೇನಾಗ್ಬೋದು, ಇದರ ಒಂದು ಸ್ಟ್ರೆಂತ್, ಜನರ ಒಂದು ಶಕ್ತಿ ಏನು ಅಂತ. ನಮ್ಮ ವಿರೋಧಿಗಳು ಅಂದರೆ ಭಾರತೀಯರ ವಿರೋಧಿಗಳು ಯಾರಿದ್ರ ಆಗಿನ ಬ್ರಿಟಿಷ್ ಕಾಲನೈಸರ್ಸ್, ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಇದರಿಂದ ನಮಗೆ ಅರ್ಥ ಮಾಡಿಕೊಳ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಈ ದೇರ್ ಡಿಸೈನ್ ವಾಸ್ ಟು ಓವರ್ ಥ್ರೋ ಆರ್ ಔಟ್ ಪವರ್ ದ ಬ್ರಿಟಿಷ್ ಅಥಾರಿಟಿ, ಇಂಥ ವಿಷಯಗಳನ್ನು ಅವರು ನೋಡಿ ಜಾಸ್ತಿಯಾಗಿ ಇದನ್ನು ಡಾಕ್ಯುಮೆಂಟ್ ಮಾಡಲಿಕ್ಕೆ ಅಥವಾ ಇದನ್ನು ಜಾಸ್ತಿ ಒಂದು ಒತ್ತು ಕೊಡುವ ರೀತಿಯಲ್ಲಿ ಅವರೇನು ಕಾರ್ಯಗಳನ್ನು ಮಾಡೋದಿಲ್ಲ. ಅಂದರೆ ಇದಕ್ಕೆ ನಾವು ಸಿಲೆಕ್ಟಿವಿಸಮ್ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಇದರ ಬಗ್ಗೆ ಜಾಸ್ತಿಯಾಗಿ ಬರ್ಕೊಂಡು ಹೋದರೆ ನಾಳೆ ಒಂದು ವೇಳೆ ಯಾರಾದರೂ ಇದನ್ನು ಓದಿ ವಾಪಸ್ ಅವರ ಮೇಲೆ ಏನಾದರೂ ಸಿಟ್ಟಿನಿಂದ ಎದ್ರೆ ಅಂತ ಹೇಳಿ, ಇದು ಅವರ ಯೋಚನೆ, ಲಾಂಗ್ ಟರ್ಮ್ ಥಿಂಕಿಂಗ್. ಅವರು ಈಗ ನೋಡಿ ವರ್ಲ್ಡ್ ವಾರ್ 2 ನಂತರ ಅವರ ಎಕನಾಮಿ ಫುಲ್ ಕೊಲ್ಯಾಪ್ಸ್ ಆಯಿತು. ಆದ ಕಾರಣ ಅವರು ವಾಪಸ್ ಹೋಗಬೇಕಾಯ್ತು. ಅವರು ಎಂಪೈರ್ಗಳನ್ನು ನೋಡಿಕೊಳ್ಳುವುದಾ ಅಲ್ಲ ಅವರ ಬ್ರಿಟನ್ನನ್ನು ನಡೆಸುವುದಾ? ಸೊ ಅವರು ವಾಪಸ್ ಹೋದರು ಎಲ್ಲ ಕಾಲೋನಿಗಳನ್ನು ಬಿಟ್ಟು. ಬಟ್ ಅವರ ಯೋಚನೆ ಲಾಂಗ್ ಟರ್ಮ್ ಇದಾಗಿತ್ತು, ಬಿಟ್ಟು ಹೋಗುವಂಥದ್ದು ಇರಲಿಲ್ಲ. ಪರಿಸ್ಥಿತಿ ಅಂಥದ್ದು ಬಂತು, ಬಿಟ್ಟು ಹೋದರು. ಆದರೆ ಅವರು ಬಿಟ್ಟು ಹೋದ ನಂತರ ನೋಡಿ, ಅದೇ ಈಗ ನಮಗೆ ಇಂಥ ವಿಚಾರಗಳ ಬಗ್ಗೆ ಒಂದು ಸ್ವಲ್ಪ, ಅದು ಕೂಡ ತುಂಬ ಲೇಟ್ ಆಯಿತು, 70 ವರ್ಷಗಳ ನಂತರ ನಾವು ಮಾತಾಡ್ತಿದ್ದೇವೆ. ಬಟ್ ಎನಿವೇಸ್ ನಾವು ಮಾತಾಡ್ತಿದ್ದೇವಲ್ಲ. ಸೊ ಮೇಯ್ನ್ ಆಗಿರುವುದು ಅವರು ಇದರ ಬಗ್ಗೆ ಎಲ್ಲೂ ಕೂಡ ನೋಡಿ ಮೇಯ್ನ್ ಸ್ಟ್ರೀಮ್ ಆಗಿ ಡಾಕ್ಯುಮೆಂಟ್ ಮಾಡಲಿ, ಇದರ ಬಗ್ಗೆ ಹೇಳಲಿಕ್ಕೆ ಹೋಗಲಿಲ್ಲ. ಅಂದರೆ ಈಗ ಇಲ್ಲಿ ಹೇಗೆ ಪ್ರೊಜೆಕ್ಟ್ ಮಾಡಲಾಗಿದೆ ಅಂತ ಹೇಳಿದರೆ, ನಮಗೆ ಭಯ ಇತ್ತು, ನಮ್ಮನ್ನು ಭಾರತೀಯರನ್ನು ಭಯ ಹುಟ್ಟಿಸಲಿಕ್ಕೆ ಅವರು ಇದು ಮಾಡಿದರು. ಆದರೆ ನಾವು ಯೋಚನೆ ಮಾಡಬೇಕಾದ್ದು, ಬ್ರಿಟಿಷರಿಗೆ ನಮ್ಮ ಭಯ ಇತ್ತು, ಅದಕ್ಕೆ ಇದನ್ನು ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ, ಅಲ್ಲಿಗೆ ಮುಚ್ಚಿಬಿಟ್ರು ಅವರು. ಸೊ ಇದರ ನಂತರದಲ್ಲಿ ಬರುವ ವಿಷಯ ಏನು ಅಂತ ಹೇಳಿದರೆ, ಅವರ ಉದ್ದೇಶ ಇದ್ದದ್ದು ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಈ ನ್ಯಾಚುರಲ್ ರಿಸೋರ್ಸಸ್ಗಳು ಅಥವಾ ಈ ರಿಸೋರ್ಸ್ಗಳು ಇನ್ ಜನರಲ್ ರಿಸೋರ್ಸಸ್ಗಳು ಯಾವುದಿದೆ ಅದನ್ನು ಒಬ್ಟೈನ್ ಮಾಡ್ಕೊಳ್ಬೇಕು ಅಂತ. ಅದು ಒಳ್ಳೆಯ ರೀತಿಯಲ್ಲಾಗಲಿ ಕೆಟ್ಟದಾಗಲಿ ಅದು ಇಮ್ಮೆಟೀರಿಯಲ್. ಇವರ ಹತ್ರ ಇಲ್ಲಿ ಒಳ್ಳೆ ಸಂಪತ್ತಿದೆ, ಸಂಪತ್ತು ಅಂತ ಹೇಳಿದರೆ ಈ ಎಲ್ಲ ರಿಸೋರ್ಸಸ್ಗಳು ಯಾವುದೆಲ್ಲ ಇದೆಯಾ ಈ ಸುತ್ತಮುತ್ತ ಪ್ರದೇಶದಲ್ಲಿ, ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ದದ್ದು ಅವರ ಓನ್ಲಿ ಗೋಲ್ ನೋಡಿ. ಯಾರ್ದು? ಬ್ರಿಟಿಷರದ್ದು. ಅವರದೇ ನೋಡಿ ಟ್ರೇಡ್, ವ್ಯವಹಾರದ ಒಂದು ನೆಪ ಅಥವಾ ಎಕ್ಸ್ಕ್ಯೂಸ್ನಲ್ಲಿ ಇಲ್ಲಿಗೆ ಬಂದದ್ದು. ಸೊ ಅವರಿಗೆ ಅವರ ಟ್ರೇಡ್ ಸ್ಮೂತಾಗಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ವರೆಗೆ ಹೋಗುವುದು ಮಾತ್ರ ಇದ್ದದ್ದು. ಸೊ ಅದಕ್ಕೆ ಬೇಕಾಗಿ ಅವರು ಏನು ಮಾಡಲಿಕ್ಕೂ ರೆಡಿ ಇದ್ದರು. ಸುಳ್ಯದಲ್ಲಿ ಕೂಡ ಸಮಸ್ಯೆ ಏನಾಯಿತು, ಅವರಿಗೆ ಸಮಸ್ಯೆ ಏನಾಯಿತು ಹೇಳಿದರೆ, ಈಗ ಆಚೆ ಘಟ್ಟದ ಪ್ರದೇಶದಿಂದ ಈಚೆ ಕೋಸ್ಟಿನವರೆಗೆ ಇವರಿಗೊಂದು ಸುಲಭವಾದ ಮಾರ್ಗ ಆಗ್ತದಲ್ಲ, ಇವರಿಗೆ ಈ ಟ್ರೇಡ್ನ ಮೇಲೆ ಕಂಟ್ರೋಲ್ ಇಟ್ಕೊಳ್ಬೇಕಲ್ಲ, ಅದೆಲ್ಲ ಇವರ ಲಾಂಗ್ ಟರ್ಮ್ ಯೋಚನೆಗಳು. ಆದ ಕಾರಣ ಇವರು ಇಲ್ಲಿ ಜನರು ಮಿಸ್ಬಿಹೇವ್ ಮಾಡಿದರು ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಅಟ್ಯಾಕ್ ಮಾಡ್ತಾರೆ, ಜನರೊಟ್ಟಿಗೆ ಮಿಸ್ಬಿಹೇವ್ ಮಾಡಲಿಕ್ಕೆ ನೋಡ್ತಾರೆ. ಮತ್ತು ನೋಡಿ, ಊರಿನವರು ನಾವು ನೀವು ಎಲ್ಲರೂ ಭಾರತೀಯರು, ನಮ್ಮ ಊರಲ್ಲಿ ನಾವೇ ರೆಬೆಲ್ಗಳಾಗೋದು ಹೇಗೆ ಅಂದರೆ ಅದರ ಅರ್ಥ ಅವರು ಯಾರು? ಎಲ್ಲೋ ದೂರದಿಂದ ಬಂದ ಬ್ರಿಟಿಷರು ನಮ್ಮ ರೂಲರ್ಸಾ? ಇದನ್ನು ನಾವು ಯೋಚನೆ ಮಾಡಬೇಕು. ಅವರು ಕೆಲವು ರೀತಿಯಲ್ಲಿ ಹೇಳಿದ್ದಾರೆ ನೋಡಿ. ಇದು ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ವಿನ್ನರ್ಸ್ ರೈಟ್ ದ ಹಿಸ್ಟ್ರಿ ವೆನ್ ಲೂಸರ್ಸ್ ಆರ್ ನಾಟ್ ಅರೌಂಡ್ ಟು ಫ್ಯಾಕ್ಟ್ ಚೆಕ್ ಅಂತ. ನಾವು ಫ್ಯಾಕ್ಟ್ ಚೆಕ್ ಮಾಡಬೇಕಾಗ್ತದೆ ಇಂಥ ಈ ಇತಿಹಾಸದ ವಿಷಯದಲ್ಲಿ, ಇಂಥ ಕೆಲವು ಸೆನ್ಸಿಟಿವ್ ವಿಷಯಗಳಲ್ಲಿ ಫ್ಯಾಕ್ಟ್ ಚೆಕ್ಕಿಂಗ್ ಭಾಳ ಅಗತ್ಯ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದನ್ನು ಈಗಿನ ಸ್ವಲ್ಪ ನಮ್ಮ ಪ್ರೆಸೆಂಟ್ ಸಿಚುವೇಶನ್ನ ರೀತಿಯಲ್ಲಿ ನಾವು ಹೇಳುವುದು ಒಳ್ಳೆಯದು. ಈ ಕ್ವಾರಂಟೀನ್ ಪದ ಇದೆಯಲ್ಲ, ಎಲ್ರಿಗೂ ಈಗ ಕೊರೋನಾ ಬಂದ ಮೇಲೆ ಜಾಸ್ತಿ ಗೊತ್ತಿರ್ಬೋದು. ಈ ಸುಳ್ಯ ಪ್ರದೇಶವನ್ನು ಒಟ್ಟು, ಈಗ ಈ ಪುತ್ತೂರು ರೂರಲ್ನಿಂದ ಈಚೆ ಈ ಕೊಡಗು ಮಡಿಕೇರಿ ತಾಲೂಕುವರೆಗೆ ನೀವು ಈ ಒಟ್ಟು ಸುಳ್ಯ ಪ್ರದೇಶವನ್ನು ಸುತ್ತಲಿನ ಪ್ರದೇಶದೊಟ್ಟಿಗೆ ನೀವೊಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ನೋಡಿ, ಆಗ ನಿಮಗೆ ಅರ್ಥ ಆಗ್ತದೆ. ಈಗ ನೋಡಿ, ಎಜುಕೇಷನ್ನ ವಿಷಯದಲ್ಲಿ, ಹೆಲ್ತ್ ಕೇರ್, ಇನ್ಫ್ರಾಸ್ಟ್ರಕ್ಚರ್, ಈ ರೀತಿಯ ವಿಷಯಗಳಲ್ಲೆಲ್ಲ ಇವತ್ತು ನಿಮ್ಮೆಂದಲ್ಲ, ಪೊಲಿಟಿಕ್ಸ್ ಅಲ್ಲ, ಬಹಳ ವರ್ಷಗಳಿಂದ ಈ ಒಂದು ರೀಜನ್ ಹಿಂದೆ ಉಳಿದಿದೆ ನೋಡಿ. ಇದಕ್ಕೆ ಯಾರು ಕಾರಣ? ಇಲ್ಲಿರೋದು ಪ್ರಶ್ನೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮನ್ನು ಈ ಪ್ರದೇಶವನ್ನು ತಮ್ಮ ಊರಿನ ಇತಿಹಾಸದ ಬಗ್ಗೆ ಕ್ವೆಶ್ಚನ್ ಮಾಡಬಾರ್ದು, ಆ ರೀತಿಯ ಒಂದು ಭಯ ಇತ್ತು ನೋಡಿ. ಸುಳ್ಯದಲ್ಲಿ 2-3 ತಲೆಮಾರುಗಳ ಹಿಂದೆ ನೀವು ಕೇಳಿ ವಿಚಾರಿಸಿ ನೋಡಿದರೆ ನಿಮಗೆ ಅವರು ದಂಡು ಹೇಳುವುದು ನಿಮಗೆ ಬಹುತೇಕ ಆದಿಮನೆಗಳಲ್ಲಿ ಕೇಳಿ ಬರುವಂಥ ವಿಷಯಗಳು ನೀವು ಕೇಳಿರ್ಬೋದು ಈಚೆ. ಅಥವಾ ಸುಳ್ಯದವ್ರ ಹತ್ರ ಯಾರಾದರೂ ನಿಮ್ಮ ಪರಿಚಯದವರು ಇದ್ದರೆ ಅವರೊಟ್ಟಿಗೆ ಕೇಳಿ, ನಿಮ್ಮ ಅಜ್ಜಿ ಏನಾದರೂ ಕತೆ ಹೇಳ್ತಿದ್ರ ದಂಡು ಏನಾದರೂ ಆ ರೀತಿ ಅಂತ. ಸೊ ಆಗ ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಬರ್ತದೆ ಇದರ ಬಗ್ಗೆ.
ಸೊ ಇಲ್ಲಿ ಫ್ಯಾಕ್ಟ್ ಚೆಕ್ ಮಾಡಲಿಕ್ಕೆ ಯುದ್ಧದಲ್ಲಿ ಅನ್ಯಾಯವಾಗಿ ನಮ್ಮನ್ನು ಕೇವಲ ಸುಳ್ಯದವರನ್ನು ಅಂತ ಅಲ್ಲ, ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ರ ಭಾರತೀಯರು, ಅದು ಕೊಡಗು ಸಂಸ್ಥಾನದಾಗಿರ್ಬೋದು, ತುಳುನಾಡಿನವರಾಗಿರ್ಬೋದು, ಎಲ್ಲರನ್ನು ಅನ್ಯಾಯದ ಮುಖಾಂತರ ಕ್ಲೀನ್ ಮಾಡಿ ಬಿಡ್ತಾರೆ ನೋಡಿ ಬ್ರಿಟಿಷರು. ಅದು ಸಮಸ್ಯೆ ಆಗಿದ್ದು. ಸೊ ಅಲ್ಲಿ ಫ್ಯಾಕ್ಟ್ ಚೆಕ್ ಅಥವಾ ಪ್ರಶ್ನೆ ಕೇಳುವವರು ಯಾರು ಇರುವುದಿಲ್ಲ. ಆ ಭಯ, ಆ ಸೈಕಾಲಜಿಕಲ್ ಫಿಯರ್ ಹುಟ್ಟಿಸಿರ್ತಾರೆ. ಇಲ್ಲಿ ಪಾಯಿಂಟ್ ಇರುವುದು ಒಂದು, ನಮ್ಮ ಸುಳ್ಯವನ್ನು ಡೆವಲಪ್ಮೆಂಟಿನಿಂದ ಮತ್ತು ಈ ಪ್ರಗತಿ ಮತ್ತು ಅಭಿವೃದ್ಧಿಯ ವಿಷಯಗಳಿಂದ ಕ್ವಾರಂಟೈನ್ ಮಾಡ್ತಾರೆ. ಅಂದರೆ 110 ವರ್ಷಗಳವರೆಗೆ 1837ರಲ್ಲಿ ಈ ಯುದ್ಧ ನಡೆದಿದ್ದರೆ 1947ನಲ್ಲಿ 1947ರಲ್ಲಿ ಬ್ರಿಟಿಷರು ವಾಪಸ್ ಹೋಗ್ತಾರೆ. ಅಲ್ಲಿಯವರೆಗೆ ಅಂದರೆ 110 ವರ್ಷಗಳವರೆಗೆ ಒಂದು ಕ್ವಾರಂಟೈನ್ ನೋಡಿ, ಇಲ್ಲಿ ಫುಲ್ ಅಂಡರ್ ಡೆವಲಪ್ಡ್ ಆಗಿ ಉಳಿತದೆ ಇದು. ಇಲ್ಲಿ ನಾವು ಒಬ್ಸರ್ವ್ ಮಾಡಬೇಕಾದ್ದು ಹಿಸ್ಟಾರಿಕಲ್ ಫ್ಯಾಕ್ಟ್ ಏನು ಅಂತ ಹೇಳಿದರೆ, ಈ ಘಟನೆಗೆ ಕಾರಣರ್ತಾರೆ. ಇದೊಂದು ಬ್ರಿಟಿಷ್ ಬ್ಲಂಡರ್ ನೋಡಿ, ಬ್ರಿಟಿಷರು ಮಾಡಿದ ತಪ್ಪಿದು. ಆದರೆ ಈ ಘಟನೆಗೆ ಜವಾಬ್ದಾರಿ ಒಬ್ಬ, ಈ ಘಟನೆಯಲ್ಲಿ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಯವರ ವಿರುದ್ಧ ಮಾಡಿತು, ಈ ರೀತಿಯ ಕೆಲವು ಅಂಶಗಳನ್ನು ಇವರು ಬ್ರಿಟಿಷರು ಹೊರಗೆ ಹಾಕ್ತಾರೆ. ಅಂದರೆ ಜನರವರಷ್ಟಕ್ಕೆ ಕಿತ್ತಾಡಿಕೊಂಡಿರಲಿ, ನಮ್ಮ ಹೇಗೂ ವ್ಯಾಪಾರ ನಡೀತದಲ್ಲ, ವ್ಯವಹಾರ ನಡೀತದಲ್ಲ, ನಾವು ಮಾಡಿಕೊಂಡು ಹೋಗುವ, ನಾವು ಪ್ರಾಫಿಟನ್ನು ಇದು ಮಾಡಿಕೊಳ್ಳುವ ಅಂತ ಭಾರತೀಯರನ್ನು ಫೂಲ್ ಮಾಡುವ ಇದರಲ್ಲಿ ಭಾರತೀಯರನ್ನೊಂದು ಮೋಸ ಮಾಡಿ ಅವರು ಲಾಭ ಪಡ್ಕೊಳ್ಳುವಾಗೆ ಮಾಡಿದಂತಹ ಒಂದು ವಿಚಾರ ಇದು. ಇದನ್ನು ನಾವು ಯೋಚನೆ ಮಾಡಬೇಕು, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಡೀಪಾಗಿ ಸ್ಟಡಿ ಮಾಡಿಕೊಂಡು ಇದನ್ನು ಅರ್ಥ ಮಾಡಬೇಕು. ಯಾಕೆಂದರೆ ಈ ಘಟನೆಯಲ್ಲಿ ಒಬ್ಬ ವಿಲನ್ ಇದ್ದಾನೆ. ಈಗ ಬಹುತೇಕ ಫಾರ್ಮರ್ ಬ್ರಿಟಿಷ್ ಕಾಲೋನಿಗಳಲ್ಲಿ ಅಲ್ಲಿ ಇಲ್ಲಿ ಮಾಡಿದರಲ್ಲಿ ಒಬ್ಬೊಬ್ಬ ವಿಲನ್ ಇರ್ತಾನೆ. ಅದೇ ರೀತಿ ಈ ಕೊಡಗು ಸಂಸ್ಥಾನ ಮತ್ತು ಈ ತುಳುನಾಡು ಈ ಒಂದು ಭಾಗದಲ್ಲಿ ವಿಲನ್ ಅಂತ ಹೇಳಿದರೆ, ಈ ಹೋಲ್ ಅಮರ ಸುಳ್ಯ ಸ್ವಾತಂತ್ರ್ಯ ಹೋರಾಟ ಅಂತ ನಡಿಬೇಕು ಅಂತಾದರೆ ಆ ವಿಲನ್ನ ಹೆಸರೇ ಕ್ಯಾಪ್ಟನ್ ಲೀ ಹಾರ್ಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕ್ಯಾಪ್ಟನ್ ಲೀ ಹಾರ್ಡಿ ಎನ್ನುವನು ಮಿಲಿಟರಿ ತರಬೇತಿಯನ್ನು ಪಡೆದುಕೊಂಡು ಇತ್ತ ಬ್ರಿಟಿಷರ ಕಾಲೋನಿಗೆ ಬಂದು ಇಲ್ಲಿ ಜನರಿಗೆ ಉಪದ್ರ ಮಾಡಿದವ. ಆದರೆ ಅವರು ಬಿಂಬಿಸಿದ್ದು ಹೇಗೆ ಅಂತ ಹೇಳಿದರೆ, ನಾವು ಉಪದ್ರ ಮಾಡಿದವರು, ನಾವು ದರೋಡೆ ಮಾಡಿದವರು, ನಮ್ಮದು ತಪ್ಪು ಅಂತೇಳಿ. ಆದರೆ ಅದಲ್ಲ, ಅದು ಸತ್ಯ ಅಲ್ಲ. ಅವನು ಇಲ್ಲಿ ಜಾತಿಯೋ ಭಾಷೆಯೋ ಇನ್ಯಾವುದೋ ವಿಷಯಗಳಲ್ಲಿ ಜನರನ್ನು ಈ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳುವ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡುವ, ಆ ವಿಷ ಬೀಜವನ್ನು ಎಕ್ಸ್ಪೆರಿಮೆಂಟ್ ಮಾಡಿದವನೇ ಕ್ಯಾಪ್ಟನ್ ಲೀ ಹಾರ್ಡಿ. ನಿಜವಾದ ಸ್ವಾತಂತ್ರ್ಯ ಅಂದರೆ ಯಾವುದು? ಅವರು ಬ್ರಿಟಿಷರು ಹೋದ್ರಲ್ಲ 1947ನಲ್ಲಿ, ಅದಲ್ಲ. ಇವತ್ತು ರೆಕಾರ್ಡ್ನಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಟನ್ ಲೀ ಹಾರ್ಡಿ ಅಂತ ಹೇಳುವವನನ್ನು ವಿಲನ್ ಅಂತ ಹೇಳ್ತಾ ಇದ್ದಾವೆಲ್ಲ ಧೈರ್ಯದಿಂದಾಗಿ. ಅದು ಸ್ವಾತಂತ್ರ್ಯ, ಅದು ನಿಜವಾದ ಸ್ವಾತಂತ್ರ್ಯ. ಯಾಕೆ ಅಂತ ಹೇಳಿದರೆ, ಇವತ್ತು ನೋಡಿ, ಇದು ಯಾಕೆ ಅಂತ ಹೇಳ್ತಾನೆ, ನಿಮಗೆ ಸ್ವಲ್ಪ ಡೀಟೇಲ್ನಲ್ಲಿ ಹೇಳ್ತಾನೆ. ನೀವು ಸ್ವಲ್ಪ ಹಿರಿಯವರೊಟ್ಟಿಗೆ ಕೇಳಿದರೆ ಈ ಅಮರ ಸುಳ್ಯದ ಬಗ್ಗೆ ಇಲ್ಲೊಂದು ಟ್ರಾಮಾದ ವಿಷಯ ಯೋಚನೆ ಮಾಡ್ಬೋದು. ಟ್ರಾಮಾ ಅಂದರೆ ಸೈಕಾಲಜಿಕಲಿ ಸ್ವಲ್ಪ ಈ ನೋವು, ಪೇಯ್ನ್ ಹೇಳ್ತಾವಲ್ಲ, ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಅಮರ ಸುಳ್ಯ ನಡೆದದ್ದು 5-6 ತಲೆಮಾರುಗಳ ಹಿಂದೆ, ಅಂದರೆ 183 years ago. ಆದರೆ ಅದರ ಒಂದು ಭಯ ಹೇಗಿತ್ತು ಅಂತ ಹೇಳಿದರೆ, ಅವರ ಬಗ್ಗೆ ಮಾತಾಡಬಾರ್ದು, ಇಲ್ಲ ಅದು ನಮಗೆ ಗೊತ್ತಿಲ್ಲ, ಪ್ರಶ್ನೆ ಕೇಳಬಾರ್ದು, ಆ ರೀತಿಯ ಒಂದು ವಾತಾವರಣವನ್ನು ಬ್ರಿಟಿಷರು ಮಾಡಿದರು. ಅವರ ನಂತರದಲ್ಲಿ ಯಾರೆಲ್ಲ ಇತಿಹಾಸವನ್ನು ಬರೆದಿದ್ದಾರ ನಮಗೆಲ್ಲ ಗೊತ್ತಿದೆ, ಅದು ಅವರು ಕೂಡ ಅದೇ ರೀತಿ ಮಾಡಿದರು. ಬಟ್ ಇಲ್ಲಿ ನಾವು ಯೋಚನೆ ಮಾಡಬೇಕಾದ್ದು ಏನು ಅಂತ ಹೇಳಿದರೆ, ಇವತ್ತು ಕ್ಯಾಪ್ಟನ್ ಲೀ ಹಾರ್ಡಿ ಅಂತ ಹೇಳುವ ವಿಲನ್ ಈ ಸತ್ಯ ವಿಷಯವನ್ನು ನಾವು ಎದುರು ಹೇಳಿದರೆ, ಅವನೇನು ಬಂದು ನಮ್ಮನ್ನು ದರೋಡೆ ಮಾಡೋದ ಅಲ್ಲ, ನಮ್ಮನ್ನು ಅಟ್ಯಾಕ್ ಮಾಡುವುದಿಲ್ಲ. ಅಥವಾ ಈ ದ್ವೇಷ ಇವತ್ತಿನ ಬ್ರಿಟನ್ನಲ್ಲಿ ಯಾರಿದ್ದಾರೆ ಅವರ ಮೇಲಲ್ಲ, ಅಂದು ಈ ರೀತಿಯ ತಪ್ಪುಗಳಾಗಿತ್ತು. ಅದರ ಪರಿಣಾಮ ಇವತ್ತು ಈ ಬಹುತೇಕ ಕಾಲೋನಿಗಳು, ಫಾರ್ಮರ್ ಬ್ರಿಟಿಷ್ ಕಾಲೋನಿಗಳು, ಅದರಲ್ಲಿ ಸುಳ್ಯ ಕೂಡ ಒಂದು, ಅದರಲ್ಲಿ ಇದೆಲ್ಲ ರೀಜನ್ಗಳು ಹಿಂದೆ ಉಳಿಯುವಂಥ ಒಂದು ಸಂದರ್ಭ ಬಂತು ಅಂತ ಇವತ್ತು ನಾವು ಓಪನ್ ಆಗಿ ನಾವು ಮಾತಾಡಬೇಕಾಗಿದೆ. ಇಲ್ಲಿ ನೋಡಿ, ಒಂದು ಘಟನೆ ನಡೀತು, ಆ ನಿಜವಾದ ವಿಲನನ್ನು ವೈಟ್ ವಾಶ್ ಮಾಡಿದರು. ಮತ್ತು ಇಲ್ಲಿ ಲೋಕಲ್ಲಿ ಜಾತಿ, ಭಾಷೆ, ಜಾಗ ಇತ್ಯಾದಿಗಳಲ್ಲಿ ಜನರ ನಡುವೆ ಸಂಘರ್ಷ ಮಾಡಿ ಒಂದು ಆ ರೀತಿಯ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದರು ಬ್ರಿಟಿಷರು. ಯಾಕೆ? ಈ ರೀಜನ್ ಡೆವಲಪ್ ಆಗೋದಿರಲಿ, ಜನರು ಸತ್ಯವನ್ನು ತಿಳ್ಕೊಳ್ಳದೇ ಇರಲಿ, ಮತ್ತು ಇವರು ನೋಡಿ ಪ್ರತಿ ಪ್ರಶ್ನೆ ಹಾಕದೇ ಇರಲಿ, ಮತ್ತು ವಾಪಸ್ಸು ನಮ್ಮ ಮೇಲೆ ಅವರು ಏನಾದರೂ ಹೇಳುವುದು ಬೇಡ, ವಾಪಸ್ಸು ಸಿಟ್ಟಿನಲ್ಲಿ ಕತ್ತಿಕೋವಿ ಹಿಡ್ಕೊಂಡು ನಮ್ಮ ಮೇಲೆ ಬರುವುದು ಬೇಡ ಅಂತ ಬ್ರಿಟಿಷರ ಲಾಂಗ್ ಟರ್ಮ್ ಥಿಂಕಿಂಗ್ ಇದ್ದದ್ದು. ಇದನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕು ಅಮರ ಸುಳ್ಯದ ನಂತರದ ದಿವಸಗಳಲ್ಲಿ. ಸೊ ಈ ರೀತಿಯ ವಿಷಯಗಳ ಬಗ್ಗೆ ಯಾವುದು ಈ ಫ್ಯಾಕ್ಟ್ ಚೆಕ್ಕಿಂಗ್, ಈ ಸತ್ಯಗಳು ಏನಾಯಿತು, ವಿಲನ್ ಯಾರು, ಇದರಿಂದಾಗಿ ನೋಡಿ ನಮ್ಮ ಡಿಫರೆನ್ಸ್ ಫ್ಯಾಕ್ಟರ್ಗಳು ಯಾವುದೆಲ್ಲ ಇದೆ, ಭಾಷೆ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ನಾವು ಜಗಳ ಎಲ್ಲ ಮಾಡ್ತಾಯಿದ್ರೆ ನಮ್ಮ ಊರು ಹಾಗಾದರೆ ಡೆವಲಪ್ ಆಗಲಿಕ್ಕೆ ಇಲ್ವಾ? ನಮ್ಮ ನ್ಯಾಚುರಲ್ ರಿಸೋರ್ಸ್ಗಳನ್ನೆಲ್ಲ ಕದ್ದುಕೊಂಡು ಹೋದರು,
ಅವರು $45 ಟ್ರಿಲಿಯನ್ ಮೊತ್ತವಷ್ಟು ಕದ್ದುಕೊಂಡು ಹೋಗಿದ್ದಾರೆ ಭಾರತದಿಂದ ಅಂತ ಇವತ್ತು ರಿಪೋರ್ಟ್ಸ್ಗಳಿವೆ. ಯಾರು ಬ್ರಿಟಿಷರು ಅಷ್ಟು ಮೊತ್ತ $45 ಟ್ರಿಲಿಯನ್ ಕದ್ದುಕೊಂಡು ಹೋದರು ಅಂತ ಹೇಳುವ ಒಂದು ರಿಪೋರ್ಟ್ಸ್ಗಳು ರೆಡಿಯಾಗಿದ್ದಾವೆ. ಸೊ ಇಷ್ಟೆಲ್ಲ ಇರುವಾಗ ನಾವು ನಮ್ಮ ಭಾರತವನ್ನು ಹೊಸ ದಿಕ್ಕಿನಲ್ಲಿ ಅಂತ ಹೇಳುವುದಕ್ಕಿಂತ ಅಂದೇ ನಮ್ಮ ಹಿರಿಯರು, ಭಾರತದ ಹಿರಿಯರು ನಮಗೊಂದು ಮಾರ್ಗವನ್ನು ತೋರಿಸಿಟ್ಟಿದ್ರು. ನೋಡಿ, ಅವರು ನಮ್ಮ ಸಂಪತ್ತನ್ನು, ರಿಸೋರ್ಸಸ್ಸನ್ನು ಕದಿಲಿಕ್ಕೆ ಬರ್ತಾರೆ, ನಾಳೆ ನಮಗೆ ಅಪವಾದ ಆಗ್ತಾರೆ, ದರೋಡೆ, ಲೂಟಿ ಮಾಡಿದವ, ಹಾಗೆ ಹೀಗೆ ಅಂತ ಅವ್ರಿಗೆ ಗೊತ್ತಿತ್ತು ಹಿರಿಯರಿಗೆ. ಅದನ್ನು ಇವತ್ತು ನಾವು ನೆನಪಿಸಿಕೊಳ್ಬೇಕು. ಆ ಮಾರ್ಗದಲ್ಲಿ ನಾವು ಸಾಗಬೇಕಿನ್ನು ಮುಂದೆ. ಅದು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ನೋಡಿ, ನಮಗೆ ಪರ್ಟಿಕ್ಯುಲರ್ಲಿ ಈ ಘಟನೆಯಿಂದ ನಾವು ನೋಡುವುದಾದರೆ, ಯಾವುದೋ ಭಾಷೆ ಅದು ಇದು ಅಂತ ಹೇಳ್ಕೊಂಡು ಜಗಳ ಮಾಡೋದಕ್ಕಿಂತ ನಾವೆಲ್ಲರೂ ಭಾರತೀಯರು. ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟ ಅಂತ ಈ ಯಾವುದನ್ನು ಈಗ ನಾವು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಅದೊಂದು ಕರಿತೇವೆ, ಅದಕ್ಕಿಂತಲೂ 20 ವರ್ಷಗಳ ಹಿಂದೆಯೇ ನಡೆದಿದೆ ಈ ಒಂದು ಘಟನೆ. ಇದಕ್ಕೆ ಎಲ್ಲೂ ಡ್ಯೂ ಕ್ರೆಡಿಟ್ ಇದಕ್ಕೆ ಸಿಗಬೇಕಾದ ರೆಕಾಗ್ನಿಷನ್ ಸಿಗಲಿಲ್ಲ. ಅದು ಭಾಳ ಬೇಜಾರದ ಸಂಗತಿ. ಆ ಒಂದು ತ್ಯಾಗ ಮಾಡಿದಂಥ ಹಿರಿಯರಿಗೆ, ಅಂಥ ವೀರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವೊಂದು ನ್ಯಾಯವನ್ನು ವಾಪಸ್ಸು, ಜಸ್ಟಿಸನ್ನು ಪುನಃ ಡೆಲಿವರ್ ಮಾಡೋದು ಅಂತ ಹೇಳಿದರೆ, ಅವರು ಹೇಳಿದಂತಹ ಒಂದು ಅಥವಾ ಅವರು ತೋರಿಸಿಕೊಟ್ಟಂತಹ ಒಂದು ಸಂದೇಶವನ್ನು ಪಾಲನೆ ಮಾಡುವುದು, ಅದು ನಾವೆಲ್ಲರೂ ಭಾರತೀಯರು. ಅಮರಸುಳ್ಯ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವಂಥದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದದ್ದೇ ಹೊರತು ಭಾರತೀಯರ ನಡುವಿನಲ್ಲ. ಅದನ್ನು ಬ್ರಿಟಿಷರು ಹೇಳಿದ್ದು. ಯಾವುದು ಭಾರತೀಯರ ಒಳಗೆ ಏನೋ ಕಿತಾಪತಿ, ಲೂಟಿ ಪಿತುರಿ, ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಇದೆ ಅಂತ, ಅದು ಸತ್ಯ ಅಲ್ಲ. ಬ್ರಿಟಿಷರ ವಿರುದ್ಧ ಇದು ಆದದ್ದು. ಬ್ರಿಟಿಷರು ಇದನ್ನು ನೋಡಿ ಇಂಟರ್ಪ್ರೆಟ್ ಅಥವಾ ಡೆಲಿಬರೇಟ್ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಬೇಕು ಅಂತಲೇ. ಇದು ಡೆಲಿಬರೇಟ್ ಆ್ಯಕ್ಟ್. ನೋಡಿ, ಇಲ್ಲಿ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಮಾತು ನೆನಪಾಗ್ತದೆ. ಈ ಸುಳ್ಳು ಇತಿಹಾಸವನ್ನೆಲ್ಲ ಬರ್ತಿದ್ದಾರಲ್ಲ, ಇವರು ಅಂದೇ ಹೇಳಿದ್ದಾರೆ. ಯಾವಾಗ ಬ್ರಿಟಿಷರು ಇರಬೇಕಾದ್ರೇ ಈ ಎಲ್ಲ ತಪ್ಪಿಸಿ ಬರೆಯುವುದು, ಇದನ್ನೆಲ್ಲ ಒಟ್ಟು ಮಿಕ್ಸ್ ಮಾಡಿ ಇದು ಹೇಳುವುದು, ಇಲ್ಲದನ್ನು ಹೇಳುವುದು, ಇದರೊಂದಿಗೆ ರಾಜಿ ಮಾಡಿಕೊಳ್ಳಬೇಡಿ, ಅದು ತಪ್ಪು. ಅದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಇಂತಹ ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ, ಇಂತಹ ವಿಚಾರಗಳು ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶ, ಪರಿಸರದ ಇತಿಹಾಸದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತಹ ಒಂದು ಕ್ಯೂರಿಯಾಸಿಟಿ ಬರಲಿ ಇನ್ನು ಎಲ್ರಿಗೂ. ಅಂತಹ ಒಂದು ಕ್ಯೂರಿಯಾಸಿಟಿ, ಕುತೂಹಲವನ್ನು ಎಂಕರೇಜ್ ಮಾಡೋಣ. ಸೊ ಸ್ನೇಹಿತರೆ, ಈಗ ಅಮರಸುಳ್ಯ ಒಂದು ಘಟನೆ ಆದರೆ, ಈ ಭಾರತದ ಮೂಲೆಗಳಿಂದ ಆಗ್ಬೋದು ಅಥವಾ ಫಾರ್ಮರ್ ಬ್ರಿಟಿಷ್ ಕಾಲೋನಿಗಳಿಂದ ಆಗ್ಬೋದು, ಇಂತಹ ಅನೇಕ ನಮ್ಮ ಸ್ವಾತಂತ್ರ್ಯ, ನಮ್ಮ ಸ್ವಾಭಿಮಾನ ಅಂತ ಹೇಳುವಂಥದ್ದು ಅನೇಕ ಹಿರಿಯರು ಎದ್ದಿರ್ತಾರೆ. ಅದನ್ನು ಮುಚ್ಚಿಸಲು ಅವರು ಪ್ರಯತ್ನ ಪಟ್ಟಿರ್ತಾರೆ. ಅಂದರೆ ನಮಗೆ ಒಂದು ಈ ಕೀಳರಿಮೆ ಬರಲಿ, ಇನ್ಫೀರಿಯಾರಿಟಿ ಆಗಲಿ ಅಂತ ಹೇಳುವ ರೀತಿಯಲ್ಲಿ ಇದೆಲ್ಲ ಅವರ ಟ್ಯಾಕ್ಟಿಕ್ಗಳು. ನೋಡಿ, ಇವತ್ತು ಈಗ ಎಲ್ರಿಗೆ ಎಜುಕೇಷನ್ ಇದೆ, ಎಲ್ಲ ಭಾಷೆ, ನಮಗೂ ಇಂಗ್ಲೀಷ್ ಎಲ್ಲ ಅರ್ಥ ಆಗ್ತದೆ. ಇವತ್ತು ಇದನ್ನು ವಾಪಸ್ ಪ್ರಶ್ನೆ ಮಾಡಬೇಕಾಗಿದೆ. ಗತಿಸಿ ಹೋದ ಹಿರಿಯರಿಗೆ ನ್ಯಾಯವನ್ನು ನಾವು ದೊರಕಿಸಬೇಕಾಗಿದೆ. ಇವತ್ತು ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸೊ ಸ್ನೇಹಿತರೆ, ಇದನ್ನು ಆದಷ್ಟು ಜನರೊಟ್ಟಿಗೆ ಶೇರ್ ಮಾಡಿ, ಒಂದು ಕುತೂಹಲ ಇಂಥದನ್ನೆಲ್ಲ ಎಂಕರೇಜ್ ಮಾಡಿ, ಸುತ್ತಮುತ್ತಲಿನ ಪರಿಸರದ ಇತಿಹಾಸದ ಬಗ್ಗೆ ಪ್ರಶ್ನೆಗಳನ್ನು ಹಾಕಿ, ಇನ್ನೂ ಇದರ ಬಗ್ಗೆ ಯಾವ ರೀತಿಯಲ್ಲಿ ಸತ್ಯಗಳನ್ನು ಹೊರಗಿಡ್ಬೋದು, ಆ ರೀತಿ ಏನಾದರೂ ಪ್ರಯತ್ನಗಳನ್ನು ಯಾರಾದರೂ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ದಯವಿಟ್ಟು ಇಂಥ ಇನಿಷಿಯೇಟಿವ್ಗಳನ್ನು ತೆಗೊಳ್ಳಿ. ಆತ್ಮನಿರ್ಭರತೆಯ ದಿಕ್ಕಿನಲ್ಲಿ ಹೋಗಲಿಕ್ಕೆ ಅದು ಬಹಳ ಸಹಕಾರಿಯಾಗುತ್ತದೆ. ಭಾರತದ ಇತಿಹಾಸವನ್ನು ಭಾರತೀಯರು ಬರೆಯಲಿಕ್ಕೆ ಇನ್ನು ಶುರು ಮಾಡಬೇಕು. ಇಷ್ಟರವರೆಗೆ ಹೊರಗಿನವರಿಗೆ ಹೇಗೇಗೋ ಬೇಕಿತ್ತು, ಅದೇ ರೀತಿಯಲ್ಲಿ ಇಷ್ಟರವರೆಗೆ ಆಯಿತು, ತಪ್ಪುಗಳಾಗಿದ್ದಾವೆ, ಬಿಡಿ, ಇನ್ನೂ ಸರಿ ಮಾಡಿಕೊಂಡು ಹೋಗೋಣ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಇಂಥ ವಿಚಾರಗಳೊಂದಿಗೆ. ಅಲ್ಲಿವರೆಗೆ ಸುರಕ್ಷಿತವಾಗಿರಿ. ಜೈ ಹಿಂದ್.